ನೋಡ್ತಾ ನೋಡ್ತಾ ಮತ್ತೊಂದು ವಾರ ಬಂದೇ ಬಿಡ್ತು. ಮನಿ ಹಾಗಿದ್ರೆ ಈ ವಾರದ ವೀಕ್ಲಿ ರೌಂಡ್ ಆಫ್ ಅಲ್ಲಿ ಯಾವ ಸಿನಿಮಾಗಳ ಅನೌನ್ಸ್ಮೆಂಟ್ ಆಗಿದೆ, ಅಪ್ಡೇಟ್ ಸಿಕ್ಕಿದೆ, ಮತ್ತೆ ಯಾವ ಸಿನಿಮಾದ ಯಾವ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಲ್ಲವನ್ನ ಹೇಳ್ತೀನಿ, ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಅಪ್ಡೇಟ್ಸ್ ಮತ್ತು ವೀಕ್ಲಿ ರೌಂಡ್ ಆಫ್ ಅಲ್ಲಿ ಸಿಗುವಂತಹ ಸಮಗ್ರ ಮಾಹಿತಿಗಳು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೌನ್ಸ್ಮೆಂಟ್ಸ್. ಸೂ ಫ್ರಮ್ ಸೋ ಸಿನಿಮಾ ಕನ್ನಡದಲ್ಲಿ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವಂತಹ ಕೆಲವು ಸಿನಿಮಾಗಳ ಪೈಕಿಯಲ್ಲಿ ಸೇರ್ಕೊಂಡಿರುವಂತಹ ಸಿನಿಮಾ. 5 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ನಿರ್ಮಾಣ ಆದಂತಹ ಸಿನಿಮಾ ಇಷ್ಟೊಂದು ಕಲೆಕ್ಷನ್ ಮಾಡುತ್ತೆ ಅಂತ ಕನ್ಸಲ್ಲೂ ಕೂಡ ಯಾರು ಊಹೆ ಮಾಡಿರಲಿಲ್ಲ. ಟ್ರೆಂಡ್ಗೆ ತಕ್ಕ ಹಾಗೆ ಸಿನಿಮಾ ಮಾಡಿದ್ರೆ ಪ್ರೇಕ್ಷಕರು ಸಿನಿಮಾನ ಎತ್ತಿ ಹಿಡಿತಾರೆ ಅನ್ನೋದನ್ನ ಸೂ ಫ್ರಮ್ ಸೋ ಸಿನಿಮಾ ಪ್ರೂವ್ ಮಾಡಿದೆ. ಥಿಯೇಟರ್ ನಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಸಖತ್ ಸೌಂಡ್ ಮಾಡಿದ್ದ ಈ ಸಿನಿಮಾ ಈಗ ಚಿಕ್ಕ ಪರದೆ ಮೇಲೆ ಬರೋದಕ್ಕೆ ರೆಡಿಯಾಗಿದೆ. ಇದೇ ಸೆಪ್ಟೆಂಬರ್ 5ಕ್ಕೆ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡ, ತೆಲುಗು, ಹಿಂದಿ, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಸಿನಿಮಾ ಸ್ಟ್ರೀಮ್ ಆಗಲಿದೆ. ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಮಿಸ್ ಮಾಡ್ದಂಗೆ ಫ್ಯಾಮಿಲಿ ಜೊತೆ ಕೂತು OTT ಯಲ್ಲಿ ನೋಡಿ ಆನಂದಿಸಿ. ಹೊಂಬಾಳೆ ಫಿಲ್ಮ್ಸ್ ನಂತರ ಕನ್ನಡ ಇಂಡಸ್ಟ್ರಿಯ ಗತ್ತು ಹಾಗೂ ಮಾರ್ಕೆಟ್ ಅನ್ನ ಬೇರೆ ಕಡೆಯಲ್ಲೂ ಕೂಡ ಇನ್ನಷ್ಟು ಬೆಳೆಸುವಂತಹ ಪ್ಲಾನಿಂಗ್ ಇಟ್ಕೊಂಡು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇರುವಂತಹ ಸಂಸ್ಥೆ ಅಂದ್ರೆ ಅದು KVN ಪ್ರೊಡಕ್ಷನ್ ಹೌಸ್. ಕನ್ನಡದ ಅತ್ಯಂತ ಪ್ಯಾಷನೇಟ್ ಹಾಗೂ ಶ್ರೀಮಂತ ಸಿನಿಮಾ ನಿರ್ಮಾಣ ಸಂಸ್ಥೆಯಲ್ಲಿ KVN ಪ್ರೊಡಕ್ಷನ್ ಹೌಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ಈಗಾಗಲೇ ಈ ಸಂಸ್ಥೆ ಮಾಡ್ತಿರುವಂತಹ ಹಾಗೂ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿರುವಂತಹ ಸಿನಿಮಾಗಳ ಪಟ್ಟಿಯನ್ನ ನೋಡಿದ್ರೆ ಇವರ ಬಿಸ್ನೆಸ್ ಕೆಪಾಸಿಟಿಯನ್ನ ನಾವು ಅರ್ಥ ಮಾಡ್ಕೋಬಹುದು. ಸದ್ಯಕ್ಕೆ ಬಾಲಿವುಡ್ ನಲ್ಲಿ ಕೂಡ ಒಂದು ಸಿನಿಮಾ ಮಾಡೋದಕ್ಕೆ KVN ಪ್ರೊಡಕ್ಷನ್ ಸಂಸ್ಥೆ ರೆಡಿಯಾಗಿದ್ದು ಇದರ ಅನೌನ್ಸ್ಮೆಂಟ್ ಕೂಡ ಈಗಾಗಿದೆ. ಈ ಸಿನಿಮಾದ ಟೈಟಲ್ ಹೈವಾನ್. ಪ್ರಿಯದರ್ಶನ್ ಅವರ ನಿರ್ದೇಶನದಲ್ಲಿ ಸಿನಿಮಾ ಮೂಡ್ ಬರಲಿದೆ. ಸಿನಿಮಾದಲ್ಲಿ ಸೈಫ್ ಅಲಿ ಖಾನ್ ಹಾಗೂ ಕಿಲಾಡಿ ಅಕ್ಷಯ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರೋದು ಖಚಿತವಾಗಿದೆ. ಸಿನಿಮಾದ ಟೈಟಲ್ ಇಂಟ್ರೆಸ್ಟಿಂಗ್ ಆಗಿದ್ದು ಯಾವ ರೀತಿಯಲ್ಲಿ ಸಿನಿಮಾ ಮೂಡ್ ಬರುತ್ತೆ ಅನ್ನೋದನ್ನ ಫ್ಯೂಚರ್ ಅಲ್ಲಿ ಕಾದ್ ನೋಡಬೇಕಾಗಿದೆ. ರಾಜ್ ಬಿ ಶೆಟ್ಟಿ ಸದ್ಯದ ಮಟ್ಟಿಗೆ ಪ್ರತಿಯೊಂದು ವಿಭಾಗದಲ್ಲೂ ತಮ್ಮ ಪ್ರಾವೀಣ್ಯತೆಯನ್ನ ತೋರಿಸಿದ ಮೇಲೆ ಕನ್ನಡ ಚಿತ್ರರಂಗದ ಆಲ್ರೌಂಡರ್ ಗಳಲ್ಲಿ ಅವರು ಕೂಡ ಒಬ್ಬರ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವರ ಮುಂದಿನ ಸಿನಿಮಾ ಯಾವುದು ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ. ಇನ್ನು ಅವರ ಮುಂದಿನ ಸಿನಿಮಾಗಳ ಲಿಸ್ಟ್ ನಲ್ಲಿ ರಕ್ಕಸಪುರದೋಳ್ ಸಿನಿಮಾ ಕೂಡ ಒಂದಾಗಿ ಕಾಣಿಸ್ಕೊಡುತ್ತೆ. ಹಾಗೂ ಆ ಸಿನಿಮಾದ ಒಂದು ಅಪ್ಡೇಟ್ ಈಗ ಸಿಕ್ಕಿದೆ. ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿನಿಮಾದ ಆಡಿಯೋ ರೈಟ್ಸ್ ಹಕ್ಕನ್ನ ಆನಂದ್ ಆಡಿಯೋ ಖರೀದಿ ಮಾಡಿದೆ. ಸಿನಿಮಾದ ಶೂಟಿಂಗ್ ಆದಷ್ಟು ಮುಗಿದು ಚಿತ್ರತಂಡದಿಂದ ರಿಲೀಸ್ ಅಪ್ಡೇಟ್ ಬೇಗ ಸಿಗ್ಲಿ ಅಂತ ನಾವು ಕೂಡ ಕಾಯ್ತಾ ಇದೀವಿ. ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ಗಳಲ್ಲಿ ಅತ್ಯಂತ ಬ್ಯುಸಿ ಆಗಿರುವಂತಹ ಸ್ಟಾರ್ ಅಂದ್ರೆ ಅದು ಶಿವಣ್ಣ. ಇದು ಎಂತ ಚಿಕ್ಕ ಮಕ್ಕಳು ಕೂಡ ಗೊತ್ತು. ಇತ್ತೀಚೆಗಷ್ಟೇ ಅವರ ಮುಂದಿನ ಸಿನಿಮಾ ಡ್ಯಾಡ್ ನ ಮುಹೂರ್ತ ಪೂಜೆ ನಡೆದಿತ್ತು. ಅಷ್ಟರಲ್ಲಾಗ್ಲೇ ಅಂದ್ರೆ ಆಗಸ್ಟ್ 25ಕ್ಕೆ ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಕೂಡ ಪೂರ್ಣವಾಗಿದೆಯಂತೆ. ಕೇವಲ ಶಿವಣ್ಣ ಅಲ್ಲ, ಅವರ ಟೀಮ್ ಕೂಡ ಇಷ್ಟೊಂದು ಫಾಸ್ಟ್ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಆದ್ರೆ ಡ್ಯಾಡ್ ಸಿನಿಮಾದ ಮೂಲಕ ಅದು ಕೂಡ ಗೊತ್ತಾಗಿದೆ. ಟೀಸರ್, ಟ್ರೈಲರ್ ಮತ್ತು ಸಾಂಗ್ ರಿಲೀಸಸ್. ನಯನತಾರಾ ನಿರ್ಮಾಣದಲ್ಲಿ ಹಾಗೂ ವಿಘ್ನೇಶ್ ಶಿವನ್ ನಿರ್ದೇಶನದಲ್ಲಿ ಲವ್ ಇನ್ಶೂರೆನ್ಸ್ ಕಂಪನಿ ಸಿನಿಮಾ ಮೂಡ್ ಬರ್ತಾ ಇದ್ದು, ಡ್ರ್ಯಾಗನ್ ಸಿನಿಮಾದ ಗೆಲುವಿನ ನಂತರ ಈ ಸಿನಿಮಾದಲ್ಲಿ ಪ್ರದೀಪ್ ರಂಗನಾಥನ್ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾದಲ್ಲಿ ಲವ್ ಸ್ಟೋರಿ ಹಾಗೂ ಫ್ಯೂಚರಿಸ್ಟಿಕ್ ಕಾನ್ಸೆಪ್ಟ್ ಅನ್ನ ತೋರಿಸಿರೋದು ಸಿನಿಮಾದ ಫಸ್ಟ್ ಪಂಚ್ ಅಂದ್ರೆ ಟೀಸರ್ ರೀತಿಯ ವಿಡಿಯೋದಲ್ಲಿ ಎಲ್ಲರನ್ನ ಇಂಪ್ರೆಸ್ ಮಾಡಿದೆ. ಪ್ರದೀಪ್ ರಂಗನಾಥನ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದು ಈ ಸಿನಿಮಾ ಕೂಡ ಅದೇ ಸಾಲಿಗೆ ಸೇರುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಹನುಮಾನ್ ಸಿನಿಮಾದ ಮೂಲಕ ಮನೆ ಮಾತಾಗಿದ್ದ ತೇಜ ಸಜ್ಜಾ ಮತ್ತೆ ಈಗ ಸೂಪರ್ ಹೀರೋ ಕಾನ್ಸೆಪ್ಟ್ ನ ಮಿರಾಯ್ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಮಂಚು ಮನೋಜ್ ಕೂಡ ಮತ್ತೊಂದು ಪ್ರಮುಖ ಪಾತ್ರದಲ್ಲಿದ್ದಾರೆ. ಸಿನಿಮಾ ಸೂಪರ್ ಹೀರೋ ಹಾಗೂ ಸೂಪರ್ ವೆಪನ್ ಕಾನ್ಸೆಪ್ಟ್ ಹಾಗೂ ನಮ್ಮ ಪರಂಪರೆಯನ್ನು ಕೂಡ ಅದಕ್ಕೆ ನೇಟಿವಿಟಿಗೆ ತಕ್ಕಂತೆ ಮಿಶ್ರಣ ಮಾಡಿರುವಂತಹ ರೀತಿ ಸಿನಿಮಾದ ಟ್ರೈಲರ್ ಅಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ಸಿನಿಮಾ ಇದೇ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದ್ದು ಕನ್ನಡದಲ್ಲಿ ಸಿನಿಮಾನ ಹೊಂಬಾಳೆ ಫಿಲ್ಮ್ಸ್ ಪ್ರೆಸೆಂಟ್ ಮಾಡ್ತಾ ಇದೆ. ಕನ್ನಡದ ಡಬ್ಬಿಂಗ್ ಕೂಡ ಟ್ರೈಲರ್ ಅಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸಾಂಗ್ ಗಳ ವಿಚಾರಕ್ಕೆ ಬಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು 6 ದಿನಗಳಲ್ಲಿ 12 ಮಿಲಿಯನ್ಗೂ ಅಧಿಕ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಈ ಸಾಂಗ್ ಬಗ್ಗೆ ಮಾತಾಡಿಯಿಂದ ತುಂಬಾ ಕಮೆಂಟ್ಸ್ ಗಳನ್ನ ನೋಡಿದ್ದೆ. ಹಾಗಾಗಿ ಅದ್ರ ಬಗ್ಗೆ ಹೇಳೋದಾದ್ರೆ ಸಾಂಗು ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿರ್ಬೋದು, ಆದ್ರೆ ವೀಕ್ಷಕರಿಂದ ಮಾತ್ರ ಮಿಶ್ರ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿದೆ. ನಿರೀಕ್ಷೆ ಮಾಡಿದ ಹಾಗೆ ಸಾಂಗು ಮೂಡ್ ಬಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ರೆ, ಹೆಂಗಿದ್ರು ಪರವಾಗಿಲ್ಲ, ನಮ್ಮ ದರ್ಶನ್ ಅವರು ಆ ಸಾಂಗ್ ಅಲ್ಲಿ ಇದಾರೆ ಅಂದ್ರೆ ಅದು ಚೆನ್ನಾಗೇ ಇರುತ್ತೆ ಅಂತ ಕೂಡ ಒಂದು ವರ್ಗ ಮಾತಾಡ್ತಿದ್ದಾರೆ. ಆದ್ರೆ ನನಗೆ ವಿಶೇಷವಾಗಿ ಅನ್ಸಿದ್ದೇನು ಅಂದ್ರೆ ಅಜ್ನೀಶ್ ಲೋಕನಾಥ್ ಅವರ ಸ್ಟೈಲ್ ನ ಸಾಂಗು ಇದಾಗಿಲ್ವಲ್ಲ ಅಂತ. ಬಹುಶಃ ಅವ್ರ ಮೇಲೆ ದಿನದಿಂದ ದಿನಕ್ಕೆ ನಮಗೆ ನಿರೀಕ್ಷೆ ಹೆಚ್ಚಾಗ್ತಿದೆಯಲ್ಲ, ಅದಕ್ಕೂ ಇರ್ಬೋದು. ಅಥವಾ ದರ್ಶನ್ ಅವರು ಮತ್ತು ಅಜ್ನೀಶ್ ಲೋಕನಾಥ್ ಅವರ ಕೊಲಾಬರೇಷನ್ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು. ಬಟ್ ರಿವ್ಯೂ ರೂಪದಲ್ಲಿ ಹೇಳ್ಬೇಕು ಅಂದ್ರೆ ಐ ಎಕ್ಸ್ಪೆಕ್ಟೆಡ್ ಮೋರ್. ರಾಣಾ ಅವರ ಮುಂದಿನ ಸಿನಿಮಾ ಏಳುಮಲೆಯ ಆನುಮಲೆ ಜೇನುಮಲೆ ಸಾಂಗ್ ರಿಲೀಸ್ ಆಗಿದ್ದು ಡಿ ಇಮಾನ್ ರವರ ಮ್ಯೂಸಿಕ್ ನಲ್ಲಿ ಅದ್ಭುತವಾಗಿ ಮೂಡ್ ಬಂದಿದೆ.
ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೇಳ್ಕೊಡೋಷ್ಟರ ಮಟ್ಟಿಗೆ ಭಕ್ತಿ ಪರಾವಶೆಯ ಸಾಂಗ್ಗಳು ಬಂದಿರಲಿಲ್ಲ. ಈ ಸಾಂಗು ಅಂತಹ ಮ್ಯೂಸಿಕ್ ಟೇಸ್ಟ್ ಇರುವಂತಹ ಸಂಗೀತ ಪ್ರಿಯರಿಗೆ ಒಂದು ಉತ್ತಮವಾದ ಸಾಂಗ್ ಆಗಿದೆ. ಅಂಡ್ ಇದೀಗ ನೆನ್ನೆ ತಾನೇ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸಿನಿಮಾದ ಟ್ರೈಲರ್ ಇಂಟೆನ್ಸ್ ಆಗಿದೆ. ಒಂದೇ ರಾತ್ರಿಯಲ್ಲಿ ನಡೆಯುವಂತಹ ಕಥೆಯನ್ನ ಈ ಸಿನಿಮಾ ಹೊಂದಿದ್ದು ರೊಮ್ಯಾಂಟಿಕ್ ಥ್ರಿಲ್ಲರ್ ಜಾನರ್ ಅಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ. ಅಂಡ್ ಏಕಕಾಲಕ್ಕೆ ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಟ್ರೈಲರ್ ಮತ್ತು ಸಾಂಗ್ ಕೊಟ್ಟಂತಹ ಹೈಯನ್ನ ಸಿನಿಮಾ ಕೂಡ ಕೊಡ್ಲಿ ಅಂತ ನಾವು ಹಾರೈಸೋಣ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇದೆ, ಒಳ್ಳೆ ಹಾಡು ಬರ್ತಾ ಇದೆ, ಆದ್ರೆ ಜನರು ಮೆಚ್ಚುವಂತಹ ಶಾರ್ಟ್ ಫಿಲ್ಮ್ಗಳು ಕೂಡ ಬರ್ತಾ ಇದೆ ಅನ್ನೋದನ್ನ ಸಾಕಷ್ಟು ಜನ ಮರ್ತಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮಹೇಶ್ ಹಾಗೂ ಬೃಂದಾ ಆಚಾರ್ಯ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಮೋಕ್ಷ ಪಟಂ ಎನ್ನುವಂತಹ ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿದ್ದು, ನೀವು ಇದನ್ನ PRK ಆಡಿಯೋ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಬಹುದಾಗಿದೆ. ಶಿಲ್ಪಾ ನಿಶಾಂತ್ ರವರ ನಿರ್ಮಾಣದಲ್ಲಿ ಹಾಗೂ ಅಭಿಲಾಷ್ ಕಲತಿರವರ ನಿರ್ದೇಶನದಲ್ಲಿ ಈ ಕಿರುಚಿತ್ರ ಮೂಡ್ ಬಂದಿದೆ. ಒಂದು ಕಪಲ್ ಆಟ ಆಡ್ತಾ ಯಾವ ರೀತಿಯಲ್ಲಿ ಅವರಿಬ್ಬರ ನಡುವಿನ ನೈಜ ವ್ಯಕ್ತಿತ್ವವನ್ನ ಹೊರತಂದು ಯಾವ ರೀತಿಯಲ್ಲಿ ಅದು ಅವರ ನಡುವಿನ ಪ್ರೀತಿಯ ಮೇಲೆ ವಿಭಿನ್ನ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಈ ಶಾರ್ಟ್ ಫಿಲ್ಮ್ ನಲ್ಲಿ ವಿಭಿನ್ನವಾಗಿ ಹೇಳೋದಕ್ಕೆ ಪ್ರಯತ್ನಿಸಲಾಗಿದೆ. 17.5 ನಿಮಿಷದ ಈ ಶಾರ್ಟ್ ಫಿಲ್ಮ್ ಇದೀಗ ರಿಲೀಸ್ ಆಗಿದೆ ಅಂಡ್ ಒಳ್ಳೆ ಪ್ರತಿಕ್ರಿಯೆಯನ್ನ ಕೂಡ ಪಡ್ಕೊಳ್ತಾ ಇದೆ. ಶಾರ್ಟ್ ಫಿಲ್ಮ್ ತುಂಬಾ ಯೂನಿಕ್ ಆಗಿ ಮೂಡ್ ಬಂದಿದೆ. ತಪ್ಪದೆ ನೋಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಹೋದಲ್ಲಿ ಬಂದಲ್ಲಿ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯ ಟಾಪ್ ನಿರೂಪಕಿಯಾಗಿರುವಂತಹ ಅನುಶ್ರೀ ಅವರನ್ನ ನಿಮ್ ಮದುವೆ ಯಾವಾಗ 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 ಅಂತಾನೆ ಪ್ರತಿಯೊಬ್ರು ಕೇಳ್ತಾ ಇದ್ರು. ಆದ್ರೆ ಇನ್ಮುಂದೆ ಆ ಪ್ರಶ್ನೆಗೆ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ಯಾಕಂದ್ರೆ ಸಾಕಷ್ಟು ಸಮಯದ ನಂತರ ಅವರ ಬಹುದಿನಗಳ ಗೆಳೆಯ ಆಗಿರುವಂತಹ ರೋಷನ್ ಅವರನ್ನ ಸಿಂಪಲ್ ಮದುವೆ ಸಮಾರಂಭದಲ್ಲಿ ಮದುವೆ ಆಗುವ ಮೂಲಕ ಸಪ್ತಪದಿ ತುಳಿದಿದ್ದಾರೆ ಆಂಕರ್ ಅನುಶ್ರೀ. ಕೊನೆಗೂ ಕೂಡ ಅನುಶ್ರೀ ಅವರ ಬಾಳಿನ ನಿಜವಾದ ರಾಜಕುಮಾರ ಬಂದೇ ಬಿಟ್ಟಿದ್ದಾರೆ. ಸಿಂಪಲ್ ಹಿನ್ನೆಲೆಯಿಂದ ಬಂದಿರುವಂತಹ ರೋಷನ್ ಅವರನ್ನ ಕೆಲವು ಆಮಂತ್ರಿಕ ಸೆಲೆಬ್ರಿಟಿಗಳ ಸಮ್ಮುಖದಲ್ಲಿ ಸರಳವಾಗಿರುವಂತಹ ವಿವಾಹ ಸಮಾರಂಭದಲ್ಲಿ ಅನುಶ್ರೀ ಅವರು ಮದುವೆ ಆಗಿದ್ದು, ಅವರ ಜೀವನದ ಹೊಸ ಅಧ್ಯಾಯಕ್ಕೆ ಶುಭವಾಗಲಿ ಅಂತ ಹಾರೈಸೋಣ. ಡಾಲಿ ಧನಂಜಯ್ ನಾಯಕನಾಗಿ ನಡೆಸುತ್ತಿರುವಂತಹ ಮುಂಬರಲಿರುವಂತಹ ಸಿನಿಮಾ ಉತ್ತರಾಖಂಡ. ಈ ಸಿನಿಮಾದಲ್ಲಿ ಈಗ ಕೇವಲ ನಾಯಕನಾಗಿ ಮಾತ್ರವಲ್ಲದೆ ನಿರ್ಮಾಪಕರಾಗಿಯೂ ಕೂಡ ಸಿನಿಮಾಗೆ ಬಂಡವಾಳ ಹೂಡ್ತಿದ್ದಾರಂತೆ ಡಾಲಿ. ಈ ಸಿನಿಮಾಗೆ ಡಾಲಿ ಜೊತೆಗೆ ಶಿವಣ್ಣ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಟಗರು ಜೋಡಿ ಮತ್ತೆ ಪವರ್ಫುಲ್ ಆಗಿ ಈ ಸಿನಿಮಾದಲ್ಲಿ ಮೋಡಿ ಮಾಡುತ್ತಾ ಕಾದ್ ನೋಡ್ಬೇಕು. ಸೂ ಫ್ರಮ್ ಸೋ ಸಿನಿಮಾದ ನಿರ್ದೇಶಕ JP ತುಮಿನಾಡು ಅಜಯ್ ದೇವ್ಗನ್ ಅವರಿಗೆ ಹಿಂದಿ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಆದ್ರೆ ಇದು ಸತ್ಯಕ್ಕೆ ದೂರವಾಗಿರುವಂತಹ ಮಾತು. ನಾನು ಯಾವುದೇ ಸಿನಿಮಾವನ್ನ ಅಜಯ್ ದೇವ್ಗನ್ ಅವರಿಗೆ ನಿರ್ದೇಶನ ಮಾಡ್ತಾ ಇಲ್ಲ ಎನ್ನುವುದನ್ನ ಖುದ್ದಾಗಿ ಅವರೇ ಸ್ಪಷ್ಟೀಕರಿಸಿದ್ದಾರೆ. ಕಾಂತಾರ ಚಾಪ್ಟರ್ 1 ಸದ್ಯದವರೆಗೂ ಕೂಡ ಇದೇ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗುತ್ತೆ ಅನ್ನುವಂತಹ ಭರವಸೆಯನ್ನ ಮೂಡಿಸಿರುವಂತಹ ಸಿನಿಮಾದ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಸಿನಿಮಾದ ಥಿಯೇಟರ್ ಹಕ್ಕುಗಳ ಬೆಲೆ ಸಖತ್ತಾಗಿನೇ ನಿರ್ಮಾಪಕರು ಅಂದುಕೊಂಡಂತಹ ರೇಟಿಗೆ ಸೇಲ್ ಆಗ್ತಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ತೆಲುಗು ರಾಜ್ಯಗಳಲ್ಲಿ ಸಿನಿಮಾ 100 ಕೋಟಿ ರೂಪಾಯಿಗಳಿಗೆ ಮಾರಾಟ ಆಗಿದೆ ಎನ್ನುವಂತಹ ಸುದ್ದಿ ಸಿಕ್ಕಿದೆ. ಅದಾಗ್ಲೇ ಮೊದಲ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ತೆಲುಗು ರಾಜ್ಯಗಳಲ್ಲಿ ಉತ್ತಮವಾಗಿ ಕಲೆಕ್ಷನ್ ಮಾಡಿತು. ಸಿನಿಮಾ ಚೆನ್ನಾಗಿದ್ರೆ ತೆಲುಗು ಪ್ರೇಕ್ಷಕರು ಯಾವುದೇ ಭಾಷೆ ಸಿನಿಮಾಗಳನ್ನ ಕೂಡ ಉತ್ತಮ ರೀತಿಯಲ್ಲೇ ಬಾಕ್ಸ್ ಆಫೀಸ್ ನಲ್ಲಿ ವೆಲ್ಕಮ್ ಮಾಡ್ತಾರೆ. ಹೀಗಾಗಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಕೂಡ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮಾಡೋದು ಖಚಿತ ಅನ್ನೋದು ಸಿನಿಮಾ ಪಂಡಿತರ ಅಭಿಪ್ರಾಯ. ಕಿಚ್ಚ ಸುದೀಪ್ ರವರ K47 ಹಾಗೂ BRB ಸಿನಿಮಾಗಳ ಅಪ್ಡೇಟು ಕಿಚ್ಚ ಸುದೀಪ್ ರವರ ಬರ್ಡೇ ಆಗಿರುವಂತಹ ಸೆಪ್ಟೆಂಬರ್ 2ರಂದು ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಇದೆರಡು ಸಿನಿಮಾಗಳು ಕೂಡ ಕಿಚ್ಚನ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಾಕಿರುವಂತಹ ಸಿನಿಮಾಗಳಾಗಿದೆ. ಬಿಲ್ಲಾ ರಂಗ ಭಾಷಾ ಸಿನಿಮಾ ತನ್ನ ವಿಭಿನ್ನ ಮೇಕಿಂಗ್ ಹಾಗೂ ಕಾನ್ಸೆಪ್ಟ್ ಗಳ ಮೂಲಕ ಪ್ರತಿಯೊಬ್ಬರ ಗಮನವನ್ನ ಸೆಳೆದ್ರೆ, ಇನ್ನೊಂದ್ ಕಡೆ ಮ್ಯಾಕ್ಸ್ ಗೆಲುವಿನ ಜೋಡಿ ಮತ್ತೊಮ್ಮೆ K47 ಜೊತೆಗೆ ಒಂದಾಗಿ ಬರ್ತಾ ಇರೋದು ಕೂಡ ಸ್ಪೆಷಲ್ ಇಂಪ್ಯಾಕ್ಟ್ ಅನ್ನ ಅಭಿಮಾನಿಗಳ ಮನಸ್ಸಲ್ಲಿ ಹೊಂದಿದೆ. ಇದರ ಜೊತೆಗೆ ಸೆಪ್ಟೆಂಬರ್ 2ಕ್ಕೆ ಅಂದ್ರೆ ಕಿಚ್ಚ ಸುದೀಪ್ ರವರ ಬರ್ಡೇಗೆ ಅವರ ಮುಂದಿನ ಹೊಸ ಸಿನಿಮಾಗಳ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಅದರಲ್ಲೂ ಸ್ಪೆಷಲ್ ಆಗಿ ಕಾರ್ತಿಕ್ ಗೌಡ ಅವರ KRG ನಿರ್ಮಾಣದಲ್ಲಿ ಮೂಡಿಬರಬೇಕಾಗಿರುವಂತಹ ಕಿಚ್ಚ ಸುದೀಪ್ ರವರ ನಿರ್ದೇಶನದ ಕಮ್ ಬ್ಯಾಕ್ ನ ಸಿನಿಮಾ ಕೆ. ಮತ್ತೊಂದು ಅಂದ್ರೆ ಒಂದು ಟೈಮಲ್ಲಿ ಗಾಂಧಿನಗರದಲ್ಲಿ ಸದ್ದು ಮಾಡಿದ್ದ ಹೇಮಂತ್ ರಾವ್ ಹಾಗೂ ಕಿಚ್ಚ ಸುದೀಪ್ ಕಾಂಬಿನೇಷನ್ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಆಗ್ಬಹುದು ಅಂತ ಕೇಳಿ ಬರ್ತಾ ಇದೆ. ಇದನ್ನ ಸಂದೇಶ್ ನಾಗರಾಜ್ ನಿರ್ಮಾಣ ಮಾಡ್ತಾರೆ ಅನ್ನುವಂತಹ ಸುದ್ದಿ ಕೂಡ ಇತ್ತು. ಇದಕ್ಕೆಲ್ಲ ನಮ್ಗೆ ಉತ್ತರ ಸಿಗೋದು ಸೆಪ್ಟೆಂಬರ್ 2ಕ್ಕೆ ಕಿಚ್ಚ ಸುದೀಪ್ ಅವರ ಬರ್ಡೇ ದಿನದಂದು. ಟಾಕ್ಸಿಕ್ ಸಿನಿಮಾದ ಸುತ್ತ ಈಗ ಸಾಕಷ್ಟು ಚರ್ಚೆ ಹಾಗೂ ಗಾಳಿ ಸುದ್ದಿಗಳ ಹೂರಣ ತುಂಬಿಕೊಂಡ್ಬಿಟ್ಟಿದೆ. ಯಾಕಂದ್ರೆ ಈ ಸಿನಿಮಾ KGF ಸೀರೀಸ್ ನ ಯಶಸ್ಸಿನ ನಂತರ ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲದೆ ಯಶ್ ಅವರಿಗೂ ಕೂಡ ತುಂಬಾನೇ ಕ್ರಿಟಿಕಲ್ ಅಂತ ಹೇಳ್ಬೋದು. ಹೀಗಾಗಿ ಸಿನಿಮಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಆಗಿದ್ರು ಕೂಡ ಯಶ್ ಅವರೇ ನಿರ್ದೇಶನದ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಚಿತ್ರರಂಗದ ವಲಯಗಳಿಂದ ಕೇಳಿ ಬರ್ತಾ ಇದೆ.
ಇಲ್ಲಿ ಗೀತು ಹಾಗೂ ಯಶ್ ನಡುವೆ ಕೆಲವೊಂದು ಕಡೆಗಳಲ್ಲಿ ಕ್ರಿಯೇಟಿವಿಟಿ ಫೀಲ್ಡ್ ನಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಕಂಡು ಬಂದಿರಬಹುದು ಎನ್ನುವಂತಹ ಗಾಳಿ ಸುದ್ದಿಗಳು ಕೂಡ ಓಡಾಡ್ತಾ ಇದೆ. ನಾಯಕನಾಗಿದ್ದ ರಾಕಿಂಗ್ ಸ್ಟಾರ್ ಯಶ್ ಈ ಸಿನಿಮಾದ ಮೂಲಕ ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ. ಇನ್ನು ಇದರ ಜೊತೆಗೆ ಈಗ ನಿರ್ದೇಶಕನ ಜವಾಬ್ದಾರಿಯನ್ನ ಕೂಡ ಅವರು ನಿರ್ವಹಿಸ್ತಾ ಇರೋದು ಸಿನಿಮಾದ ಮೇಕಿಂಗ್ ಹಾಗೂ ಕತೆ ಕಂಟೆಂಟ್ ಯಾವ ರೀತಿಯಲ್ಲಿ ಮೂಡ್ ಬಂದಿರಬಹುದು ಅನ್ನುವಂತಹ ಕುತೂಹಲಗಳನ್ನ ಅಭಿಮಾನಿಗಳಲ್ಲಿ ಕೆರಳಿಸೋ ಹಾಗೆ ಮಾಡಿದೆ. ಇದಾಗಿತ್ತು ಈ ವಾರದ ಸಿನಿಮಾ ರಂಗದ ಕಥಾವಳಿ. ಮುಂದಿನ ವಾರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿನಿಮಾದ ಸುದ್ದಿಯ ಜೊತೆಗೆ ನಾನು ಮುಂದೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಸೈನಿಂಗ್ ಆಫ್, ಮನು.